ಮಾಡಬೇಡಿ. ಗಾಡಿ ಇದ್ದಾಗ ಎರಡು ಹೆಚ್ಚೇ ನಿಮ್ಗೆ ಬಿಟ್ಟರೆ ಕಡಿಮೆ ಇಲ್ಲ. ನೀವು ಪಂಪ್ ಮಾಡುದು ಪಿರಡಿ ಮಾಡುದು ಬೇರೆ ಕೆಲಸವೇ ಇಲ್ಲ. ಉಳಿದ ಕೈ ಹಾಕುದು ನೀವು. ನೀವು ಕೈ ಹಾಕಿದ್ರೆ ಹೊಯ್ ಹೊಯ್ ಹಾಕಿದ್ರೆ ಗೊತ್ತಾಗಲಿಲ್ಲ. ಗೂಳಿ ಅಂತಲ್ಲ, ದುಃಖ ಬಂದದ್ದು ಹೌದು. ಎಲ್ಲಿಂದ ಬಂದೆ ಹ್ಯಾಂಗ್ ಬಂದೆ ಅಂತ ಅರ್ಥ ಆಗ್ಲಿಲ್ಲ. ಬಂದಕ್ಕಿಂತ ನಿಮ್ಮ ಬದ್ದಿದ ಅಗತ್ಯ ಇಲ್ಲ. ಇವ್ರು ಪಿರಡಿ ಪಕ್ಕ ಬಂದ್ ಮಾಡುದು ಬೇಡ. ಬಂದವ್ ನೇರವಾಗಿ ಹೋಗುದೆ. ಯಾರು ಕಲ್ತು ಏನು ಅಂತ ವಿಚಾರ ಆಮೇಲೆ ಮಾಡ್ತೆ. ಮಾತಾಡುದಕ್ಕೆ ಬಂದವಲ್ಲ ನಾನು. ಎಷ್ಟೊತ್ತೊಳಗೆ ಮಾತಾಡಿದವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡುವಂತೆ ಬಂದೆ. ಎಷ್ಟೊತ್ತೊಳಗೆ ಮಾತಾಡುವುದಕ್ಕೊಂದು ನಿಧಿ ಇಲ್ವಾ? ಏನ್ ನಮಗೂ ಬಾಯಿ ಇಲ್ವಾ? ನಮಗೂ ನಾಲಿಗೆ ಇಲ್ವಾ? ನಮಗೂ ಗಂಟ್ಲ ಹೊಡೆಯುವಷ್ಟು ಮಾತಾಡ್ಲಿಕ್ಕೆ ಬರ್ತದೆ. ಏನು ಸುಮ್ಮನೆ ಮಾತಾಡಿ ಏನು ಮನಸ್ಸು ಅಂದ್ರೆ ಹೇಗೆ ಹೇಳು, ನಮ್ಮ ನಿಯಂತ್ರಣಕ್ಕೆ ಸಿಲುಕದ್ದು. ನಾವು ಬಾಯಿ ಮುಚ್ಚಿಕೊಂಡ್ರು ಏನೋ ಒಂದು ಯೋಚನೆ ಮಾಡ್ತಾ ಇರ್ತದೆ. ಆ ಮನಸ್ಸಿಗೆ ಬಾಯಿ ಅಂದ್ರೆ ಹೇಗಾಗ್ಬೋದು, ಎಷ್ಟು ಮಾತಾಡ್ಬೋದು. ಒಂದು ಮಾತಾಡ್ಲಿಲ್ಲ ಅಂದ್ರೆ ಸಾವಧಾಟ ಹೋಯ್ತು. ಅಲ್ಲಲ್ಲ, ನೀನು ಬಾಯಿ ಮುಚ್ಕೊಂಡಿದ್ದೆ, ಹಾಗ ಮನ್ಸು ಮಾತಾಡ್ತಾ ಉಂಟು. ಓ, ನಾ ಮಾತಾಡ್ದೆ ಸುಮ್ಮನೆ ಇತ್ತು. ಇದು ರಥೋತ್ಸವ ಬೇಕು, ಇಂಥದ್ದು ಇದೆ, ಇಂಥದ್ದು ಬೇಕು. ಅಲ್ಲೇ ಹೋದ್ರೆ ಆಗುದಿಲ್ಲ, ಇನ್ನು ಮುಂದೆ ನಡೆಯುವುದಿಲ್ಲ. ಇಂಥದ್ದಿಲ್ಲ ನಮೋ ನಮ ಒಳ್ಳೇದಾಗಿ ಅದ್ರ ಅಗತ್ಯ ಇಲ್ಲ. ಏನೇ ನಾವು ಕೊಡುವುದಕ್ಕೆ ಹಿಂತಿರುಗಿ ಪಡೆಯುವುದಿಲ್ಲ. ಈ ಕೇಳಿ ಕೊಡುವುದಲ್ಲ, ಕೊಡುವುದು ನಾವು ಬಹಳಷ್ಟು ಉಂಟೇನ ಆಗಲ್ಲ. ಧರ್ಮಕ್ಕಲ್ಲ, ಧರ್ಮಕ್ಕೆ ಕೊಡುವಷ್ಟು ಉಂಟು. ಇಲ್ಲ, ಇದು ಸ್ವಲ್ಪ ಗಟ್ಟಿ ಕಡಿಮೆ ಇದ್ದದ್ದು ಹೌದು. ಅಲ್ಲ, ಗಟ್ಟಿ ನಾಣ್ಯ ಸ್ವಲ್ಪ ಕಡಿಮೆ ಇದ್ದದ್ದು ಹೌದು. ಕಡಿಮೆ ಇದ್ದ ಗಟ್ಟಿನೇ ನಿಂಗೆ ಸಿಕ್ಕದ್ದು ಹೌದು. ನಿನಗೆ ನೀ ಎಲ್ಲಿಂದ ಬಂದೆ ಅಂತಲೇ ಗೊತ್ತಾಗ್ಲಿಲ್ಲ ಅಲ್ವಾ? ಬಂದದ್ದು ಎಲ್ಲಿಂದ ಅಂತ ಅರ್ಥ ಆಗ್ಲಿಲ್ಲ. ಬಂದು ನಿಂತದ್ದು ಎಲ್ಲಿ ಅಂತ ಅರ್ಥ ಆಗ್ಲಿಲ್ಲ. ಬಂದು ನಿಂತಿನ ನೀನ್ ಯಾರು ಅವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ಅಂತ ಮಾತಾಡ್ತಾ ಇದ್ರಿ. ಆ ಮಾತಿಗೆ ಒಂದು ಅರ್ಥ ಬೇಕೋ ಬೇಡವಾ? ನಾ ಮಾತಾಡ್ತೇನೆ, ನೀ ಸುಮ್ಮನೆ ನೀ ಮಾತಾಡ್ಬೇಡ. ನಾ ಮಾತಾಡುವಾಗ ನೀ ಮಾತಾಡ್ಬೇಡ. ನೀ ಮಾತಾಡ್ಬೇಕಿದ್ರೆ ನಾ ಬಂದಿಲ್ಲ, ನಾ ಬರ್ಲಿಲ್ಲ. ಅಲ್ಲಿ ಇದು ಹೊರ ಕೊಡೋದು ಎಂತ ಕೊಡ್ತೀವ ಎಂತ ಮಾಡ್ಲಿಲ್ಲ. ಅವರವರ ಭಾಗ್ಯ ಅದು. ನಿನ್ನ ಹಣೆ ಬರೋದು ಇಷ್ಟೇ ಅಲ್ಲ. ಇಷ್ಟು ಮಾಡಿದ್ರೆ ಸಾಕಾಗಿ ನಂಗೆ ಸಿಗ್ತಿತ್ತು. ನೀ ಮಗನಾಗಿ ಕೇಳುವಾಗ ನನ್ ತಲೆಗಾಗುವುದಲ್ಲ, ನಂದೇ ಯಾವುದಾದ್ರು ಇಂಥದ್ದೊಂದಿತ್ತ ಅಂತ. ನೀ ಇಷ್ಟು ಮಾಡುದಲ್ಲ, ಈ ಕೈಯಲ್ಲಿ ಇಷ್ಟಲ್ಲ, ಈಗ ತೀರ್ಸಿಬಿಟ್ಟು ಬಿಡ್ಬೇಕಾಗಿತ್ತು. ನೋಡು, ತಪಸ್ವಿಯಾದ ನಿನಗೆ ಹೀಗುಂಟು, ಇನ್ನು ಸುಮ್ಮನೆ ಇದ್ದವರಿಗೆ ಹೇಗಾಗಲ್ಲ ಇರ್ಬೋದು. ನಮ್ಮ ತಂದೆ ಇಲ್ಲ, ಈ ನಾನು ಅರ್ಧ ವಿಷಯ ಮಾಡಿದವನಲ್ಲ, ತಪಸ್ಸೇ ಮಾಡ್ತಿದ್ದವ್ರಿಗೆ ಮತ್ತೆ ಪೂರ್ಣ ಸರಿ ಇರುವುದಿಲ್ಲ. ಅಂದ್ರೆ ನೀನು ಮಾತಾಡ್ತಲೇ ಮಾಡಿದ್ರೆ ಗೊತ್ತಾಗೋದಿಲ್ಲ. ಹೇಳಿಕ್ ನೀನ್ ಬಾಯಿ ಬರ್ಬೇಕಲ್ಲ, ನೀನ್ ನಿಲ್ಸ್ಬೇಕಲ್ಲ. ನಾನು ನಿಲ್ಸುದು ಎಷ್ಟೊತ್ತಿಗೆ ನನಗೊಂದು ಗೊತ್ತಾಗ್ಬೇಕಲ್ಲ. ಕೈ ಮಾಡಿದಲ್ಲೆಲ್ಲ ನಿಲ್ಸೋಮಲ್ಲ ನಾನು. ಯಾಕೆ ಎಲ್ಲರೂ ಹೆಣ್ಣು ಮನಸ್ಸಾಗಿದ್ರೆ ಮತ್ತೆ ಮುಗ್ದೋಗಿತ್ತು ಕಥೆ. ಹಾಳಾಗೋಗಿತ್ತು ಮತ್ತೆ. ಅಂದ್ರೆ ನೀನು ಎಲ್ಲರಿಂದಲೋ ಬಂದವನಲ್ಲ, ಏನಲ್ಲಿಯೇ ಇದ್ದವನು. ನೀ ಯಾರು ಗೊತ್ತುಂಟಾ? ನೀನು ಯಾರು ಗೊತ್ತುಂಟಾ? ಗೊತ್ತಿದ್ದೆ ನಾ ಕೇಳ್ತಾ. ನೀ ಯಾರು ಗೊತ್ತುಂಟಾ? ಇಲ್ಲ, ಅದೇ ಅಂದ್ರೆ ಈಗ ನಾನೇ ಕಡಿಮೆ ಆದ ಅವನಿಗೆ ನಂಗ ನೀ ಕೇಳಿ ಕೊಡುದಿಲ್ಲ. ನಾ ಯಾರು ಗೊತ್ತುಂಟ ಅಂತ ನಾನು ಕೇಳುದಿಲ್ಲ. ಅದಕ್ಕೆ ಪ್ರಸಂಗ ಯಾಕೆ ಆಗ್ಬೇಕು? ಬೇಡ, ನೀ ಅದೇ ನೀವಿದ್ದಾಗ ನಾ ಯಾಕೆ ಪ್ರಸಂಗ? ಪ್ರಸಂಗವೇ ದಿಕ್ಕ. ಪ್ರಸಂಗ ಬಂದವ್ರ ಹತ್ರ ಕೇಳು, ಅಲ್ಲ ಕೊಟ್ಟವ್ರ ಹತ್ರ ಕೇಳು. ನೀನು ಅವನಲ್ಲಿಯೇ ಇದ್ದವ. ಇದ ನಾನು ನೀನೇ, ಅವನೇ ನೀನು ನಾನೇ. ಈ ಶತಮಾನ ಕರ್ತಾಗು ಮಾತಾಡ. ನೀವಿಬ್ರು ಕನ್ನಡದಲ್ಲೇ ಮಾತಾಡ್ತಾ ಹೋದ್ರೆ ಕೊಕ್ಕುಂಟು ಕೊಬ್ಬು. ಸರಿಯಾಗಿ ಕೇಳಿಸ್ಕೊ. ನೀನು ಅವನಲ್ಲಿಯೇ ಇದ್ದವನು, ನೀನು ಅವನೇ, ಬೇರೆ ಅಲ್ಲ. ನಾನು ಅವನಲ್ಲಿಯೇ ಇದ್ದವ, ನೀನು ಅವನೇ. ಈಗ ಒಂದು ಹೊರಬಿದ್ದಾಗ ಅವನಿಂದ ಹೊರ ಬಂದವನು ನೀನು. ಅವನೊಂದು ಹೊರ ಬಂದ ಅಲ್ಲ, ಅವನಿಗೆ ನೀನು ನನ್ನಲ್ಲಿದ್ದವ, ನಿನ್ನಲ್ಲಿ ಇವ ಅಪ್ಪ. ಓ, ನೀ ನನ್ನ ಅಪ್ಪ, ನಾನು ನಿನ್ನ ಹೊರ ತೆಗೆದವನು. ನೀನು ನನ್ನಲ್ಲಿದ್ದ
ಅವ ನಿನಗಿಂತ ಮೊದಲಿದ್ದವನಲ್ವಾ? ನನಗಿಂತ ಮೊದಲಿದ್ದವ. ನೀ ಆಮೇಲೆ ಬಂದವನಲ್ವಾ? ಅಯ್ಯ ನನಗದೆಲ್ಲ ಗೊತ್ತಾಗುದಿಲ್ಲ. ಹಾಗಾಗಿ ಅವ ನಿನಗೆ ಅಣ್ಣ. ಓ ನನ್ನ ಅಣ್ಣ. ಹಾಗಂತ ನೀ ಬೇರೆ ಅಲ್ಲ. ನಾವೇನಲ್ಲ. ನೀನು ತಮ್ಮ ಅಣ್ಣನಾದ್ರೂ ಇಬ್ರು ಬೇರೆ ಅಲ್ಲ, ಒಂದೇ. ತಮ್ಮಣ್ಣ. ಹಾಗಂತ ನೀನು ಹೆಸರಲ್ಲ. ಅವ ನನ್ನ ಮಗ ಮಾಲಿ ಎನ್ನುವ ಹಾಗೆ. ಅವ ನಿನ್ನ ಮಗ ಮಾಲಿ. ಮಾಲಿ ನನಗಿಲ್ವಾ ಅಂತ ಹೆಸರು? ಕೊಡುವ. ನೋಡು, ಮನಸ್ಸು ಅದು ಬೇಡ್ತದೆ. ಮನಸ್ಸಿಗೆ ಭಯಕ್ಕೆ ಬಹಳಷ್ಟಿರ್ತದೆ. ಕೊಡುವ. ಎಲ್ಲ ಬಿಡುದೆಯ. ನೀನು ಹೀಗೆ ಬಂದಿದ್ಯಾಕೆ, ಹೀಗೆ ಕಾಣಿಸಿಕೊಂಡಿದ್ಯಾಕೆ? ಅದು ನೀ ಹೇಳ್ಬೇಕು ಬಿಟ್ಟು ನಾನು ಕೇಳುದೆ. ಗೊತ್ತುಂಟ? ಗೊತ್ತಿಲ್ಲ. ಇಲ್ಲ ಬಾ. ಇವನಿಗೆ ಬೇಕಾದ್ದನ್ನ ಸಾಧಿಸಿಕೊಡುವುದಕ್ಕೆ. ಅವನಿಗೆ ಬೇಕಾದ್ದನ್ನ ಸಾಧಿಸಿ ಕೊಡುವವ ನಾನು. ಅವ ಬಯಸಿದ್ದನ್ನ ಹ. ಆ ಕ್ಷಣದಲ್ಲಿ ಸಾಧಿಸುವ ಸಾಮರ್ಥ್ಯ ನಿನಗುಂಟು. ಅವನು ಹೇಳಿದ ಕೆಲಸ ನಾ ಮಾಡ್ಬೇಕು. ಹೇಳಬೇಕು ಅಂತೂ ಇಲ್ಲ, ಹಾಗೆ ಮಾಡುದು. ಅವ ಯೋಚಿಸಿದ್ರೆ ಸಾಕು. ಓ ನಾನು ಸೇವಾ ಕೆಲಸಗಾರಲ್ವಾ ನೀನು? ನೀ ಕೆಲಸಗಾರ ಆದ್ರೆ ನಾನು ಅದೇ ಆಗ್ತದೆ. ನಾನು ನೀನು ಬೇರಲ್ಲ. ನನ್ನ ಮನಸ್ಸಿಗೆ ಅಪ್ಪ ಆಕಾರ ಕೊಟ್ಟದ್ದು ನಿನಗೆ. ನೀನು ಯಜಮಾನ, ನಾನು ಯಜಮಾನ. ಬೇಡ, ನಿನಗೆ ಹೆಚ್ಚು ಕಡಿಮೆ ಆಗ್ತದೆ ಅಂದ್ರೆ ಒಂದು ಕೆಲಸ ಮಾಡುವ. ಹೆಚ್ಚು ಕಡಿಮೆ ಆಗುತ್ತೆ ನಿಮಗೆ. ಹಾಗಲ್ಲ ಅಂದ್ರೆ ಇಬ್ರು ಯಜಮಾನ ಅಂದ್ರೆ ಹೇಗೆ ಹಾಗೆ ಅಲ್ವಾ? ಅವ ಯಜಮಾನ, ನೀವು ಒತ್ತಿ ಯಜಮಾನ. ಹಾಗೆ ಅವನ ಹೇಳಿದ್ದಕ್ಕೆಲ್ಲ ಗೊತ್ತು ನಾನು. ಅಂದ್ರೆ ಅವನ ಬಯಕೆಗೆ, ಅವನ ಆಸೆಗೆ ಒತ್ತು ಕೊಟ್ಟು ನೆರವೇರಿಸುವ ನೀನು. ಹಾಗೆ ಹಾಗೆ ಫಲವಾಗಿರುವವ ನೀನು. ಅವನಿಗೆ ಕರೀಲಿಕ್ಕೆ ಮಾಲಿ. ಮಾಲಿ. ನಾನು ಹೇಳು. ಅವನಿಗೆ ಒಳ್ಳೆಯದನ್ನ ಮಾಡುವವನಾದ್ದರಿಂದ ನೀನು ಸುಮಾಲಿ. ಅವ ಮಾಲಿ. ನಾನು ಮಾಲಿ. ನೀನು ಮಾಲಿ. ನಾನು ಅದಲ್ಲ, ನೀನು ಸುಮಾಲಿ. ಸುಮಾಲಿ. ನಾನು ಅದು ಬೇಕಾದ್ರೆ ನಗಾಡು. ನಗಾಡು. ಇಲ್ಲೇ ಹೇಳೋದು. ಅಲ್ಲಿ ಹೆಸರು ಸೇರಿಸ್ಬೇಡ. ಇಲ್ಲ ಹೇಳೋದು ಮತ್ತೆ ಎಲ್ಲಿ ಬಿಡ್ಬೇಡ. ಓ ಅಲ್ಲ ಸುಮಾಲಿ. ಮಗನೇ, ಸುಮಾಲಿ ಎಂಬಂತಹ ಈತ ನಿನಗೆ ಬೇಕಾದ್ದನ್ನು ಸಾಧಿಸಿಕೊಡುವಲ್ಲಿ ಸಮರ್ಥರಾಗಿರ್ತಾನೆ. ಬಯಸಿದ್ದನ್ನ ಕೊಡುವವ. ಎಷ್ಟರ ಮಟ್ಟಿಗೆ ಅಂತ ಕೇಳು. ನೀನು ಸಾಧನೆಗೆ ಹೊರಟ ಕಾಲಕ್ಕೆ ನಿನ್ನ ಎದುರಾಗಿ ನಿನಗೇನಾದ್ರೂ ಆ ಆಸೆಗೆ, ಇಚ್ಛೆಗೆ ತಡೆಯಾಗಿ ಎದುರಾಗಿ ಬಂದರು ತ್ರಿಮೂರ್ತಿಗಳು ನಾವು ಎದುರಾಗಿ ಬಂದರೂ ಸಹಿತ ನಿನಗೆ ಸೋಲು ಅಂತಾಗುವುದಿಲ್ಲ. ನಿನಗೆ ಗೆಲುವೆ. ಆದರೆ ಅದು ಇವ ನಿನ್ನೊಟ್ಟಿಗೆ ಇರುವವರೆಗೆ ಮಾತ್ರ. ಅವ ಇರುವವರೆಗೆ ತ್ರಿಮೂರ್ತಿಗಳ ಎದುರಾಗಿ ಬಂದರು ಮಾಲಿಗೆ ಸೋಲಿಲ್ಲ. ಸೋಲಿಲ್ಲ. ಇಲ್ಲಿ ಒಂದು ಸ್ವಲ್ಪ ಅಡೆತಡೆ ಉಂಟು. ಏನು? ಪ್ರಶ್ನೆ ಉಂಟು. ಇರುವವರೆಗೆ ಅಂತ ಹೇಳಿದ್ರೆ ಇಲ್ಲದಿರುವ ಸಮಯ ಉಂಟು. ಅದೊಂದುಂಟು. ಯಾವಾಗ? ಯಾವುದೇ ವರ್ಗಕ್ಕಾದ್ರೂ ಒಂದು ನಿಯಮ ಅಂತ ಇರ್ತದೆ. ಸರಿ. ಹಾಗೆ ಪಕ್ಷದಲ್ಲಿ ಒಮ್ಮೆ ಮಾಸಕ್ಕೆ ಒಂದು ಬಾರಿ ಬರುವಂತಹ ತ್ರಯೋದಶಿ. ತ್ರಯೋದಶಿಯ ನಿಶಯ ಕಾಲ, ತ್ರಯೋದಶಿಯ ರಾತ್ರಿ ಕಾಲ ಸಂಪೂರ್ಣವಾಗಿ ಈತ ನಿನ್ನೊಟ್ಟಿಗೆ ಇರುವುದಿಲ್ಲ. ಅವ ಎಲ್ಲಿ ಹೋಗ್ತಾನೆ? ಅವ ನನ್ನಲ್ಲಿಗೆ ಬರ್ತಾನೆ, ಫಲ ಅರ್ಜನೆಗೆ ಒಂದು ಸೇರ್ತಾನೆ. ಯಾಕೆ? ನಿನ್ನ ವ್ಯಕ್ತಿತ್ವ ಈ ಆಕಾರ ತಳೆದಿರುವಾಗ ಆ ವ್ಯಕ್ತಿತ್ವಕ್ಕೆ ಆಗಾಗ ಫಲ ತುಂಬಬೇಕಾಗ್ತದೆ. ನನ್ನ ಮನಸ್ಸನ್ನ ಹೊರ ತೆಗೆದಿದ್ದೀಯ. ಕಾರಣ ನನಗೆ ಜಯವನ್ನ ತರುವುದಕ್ಕೆ ಒಂದು ಆಕಾರ. ಆ ದಿವಸ ರಾತ್ರಿ ಈ ಆಕಾರ ಬಂದು ನಿನ್ನನ್ನು ಸೇರ್ತದೆ. ಮನಸ್ಸು ಅಂದ್ರೆ ಅಸ್ತಿತ್ವ. ಅಸ್ತಿತ್ವ ಎನ್ನುವುದು ನನ್ನ ಅಸ್ತಿತ್ವ ನಿನ್ನನ್ನು ಸೇರ್ತದೆ. ತ್ರಯೋದಶಿಯ ವಿಷಯ ಕಾಲದಲ್ಲಿ ನನ್ನಲ್ಲಿ ಸತ್ವ ಇರುವುದಿಲ್ಲ ಅಂತ ಆಯ್ತು. ನಾನೇನು ಮಾಡ್ಲಿ ಹಾಗಾದ್ರೆ? ಇದುವರೆಗೆ ನೀ ಏನು ಮಾಡಿದ್ಯೋ ಅದನ್ನೇ ಮಾಡ್ಬೇಕು. ತಪಸ್ಸು. ಅದೇ ಅದೇ ಆ ಸಮಯದಲ್ಲಿ ನೀನ್ ಯಾವ್ದಾದ್ರು ಕಾರ್ಯಕ್ಕೆ ಮುಂದಾದೆ ಅಂತಾದ್ರೆ ಆಮೇಲೆ ನನ್ನನ್ನು ಆಕ್ಷೇಪಿಸುವಾಗಿಲ್ಲ. ಆದಿ ತಪ್ಪ. ಜೊತೆಗೆ ಅದೊಂದು ಸಕಾಲ ನನ್ನ ಪಾಲಿಗೆ ತಪಸ್ಸನ್ನು ಆಚರಿಸಿ ಆದಿ ತಪ್ಪ. ಗೊತ್ತಾಯ್ತಲ್ಲ? ಇದನ್ನ ಸಾಧಿಸಿಕೋ. ಮನಸ್ಸಿಗೆ ಬಂದಂತಹ ಇಷ್ಟಾರ್ಥಗಳನ್ನ ಈಡೇರಿಸಿಕೋ. ನಿಮ್ಮಿಬ್ಬರಿಗೂ ನನ್ನನ್ನ ಯೋಚನೆ ಪ್ರಾರಂಭಿಸಿದವ ಏನು ಮಾಡ್ಲಿ ಎನ್ನುವುದಾಗಿ ಶಿವಭಕ್ತನಾದಂತಹ ನಾನು ಏನ್ ಮಾಡಬೇಕು? ಲೋಕವನ್ನ ಕಾಣಬೇಕು ಅಂತ ಆದ್ರೆ ಸುಮ್ಮನೆ ನಿಂತ ಲೋಕ ಕಾಣ್ತದ್ಯಾ? 3 ಲೋಕವೇ ನಮ್ಮಂಕೆಯಲ್ಲಿ ನಡೆಯಬೇಕು.
ಎತ್ತರದ ಪೀಠದಲ್ಲಿ ನಾ ಕುಳಿತರ ಲೋಕವನ್ನ ನೋಡುವುದಕ್ಕೆ ಸಾಧ್ಯ. ಹಾಗಾಗಿ ತ್ರಿವಿಷ್ಟಭ ಭಟ್ಟ ನಮ್ಮ ಪಾಲಿಗೆ ಸಿಗಬೇಕು ಅಂತ ಆದ್ರೆ ದೇವಗದ್ದುಗೆಯ ಮೇಲೆ ದಾಳಿ ಅದು ಯೋಗ್ಯ ಅಲ್ವಾ? ಖಂಡಿತವಾಗಿ ಹೇಳು